ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟವರ ಸಂಖ್ಯೆ ಇದೀಗ 41ಕ್ಕೆ ಏರಿಕೆಯಾಗಿದೆ. ಅಸ್ವಸ್ಥಗೊಂಡವರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಸಹಜ ಸ್ಥಿತಿಗೆ ಮರಳುತ್ತಾ ಇದೆ ಕಾಲ್ತುಳಿತ ಸಂಭವಿಸಿದಂಥ ಆ ಸ್ಥಳ. ಚಲ್ಲಾಪಿಲ್ಲಿಯಾಗಿದ್ದಂಥ ಚಪ್ಪಲಿಗಳ ರಾಶಿಗಳನ್ನು ತೆರವು ಮಾಡಲಾಗಿದೆ. ಬಟ್ಟೆಗಳ ರಾಶಿಯನ್ನು ತೆರವು ಮಾಡಲಾಗಿದೆ. ಅಲ್ಲಿನ ಪೌರ ಕಾರ್ಮಿಕರು ಶುಚಿಗೊಳಿಸ್ತಾ ಇದ್ದಾರೆ. ಯಾಕೆಂದರೆ ರಾಶಿ ರಾಶಿ ಚಪ್ಪಲಿ, ರಾಶಿ ರಾಶಿ ಬಟ್ಟೆಗಳಿದ್ವು. ಯಾಕಂತ ಹೇಳಿದ್ರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಅಲ್ಲಿ ಸೇರಿದ್ರು. ದೊಡ್ಡ ಪ್ರಮಾಣದ ಜನ ಸೇರಿದಾಗ ಕಾಲು ತುಳಿತ ಆಯಿತು. ಹೇಗೆ ಬೆಂಗಳೂರಿನಲ್ಲಿ RCB ಗೆಲುವಿನ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಡೆದಂಥ ಕಾಲು ತುಳಿತದಲ್ಲೇ 11 ಜನ ಮೃತಪಟ್ಟರು, ಹಾಗೆಯೇ ಕರೂರಿನಲ್ಲಿ ನಟ ವಿಜಯ್ ರ್ಯಾಲಿಯಲ್ಲಿ 41 ಜನ ಮೃತಪಟ್ಟಿದ್ದಾರೆ. ಈಗ ಆ ಜಾಗವನ್ನು ಶುಚಿಗೊಳಿಸುವಂಥ ಕೆಲಸ ನಡೀತಾ ಇದೆ. ಜೊತೆಗೆ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶಶಿಕಲಾ ನಟರಾಜನ್. ನೋಡ್ತಾ ಇದ್ದೀರಿ ಸ್ಥಳ. ಅಲ್ಲಿನ ಜನ ಎಷ್ಟು ಮಟ್ಟಕ್ಕೆ ಸೇರಿದ್ರು ಅನ್ನೋದನ್ನು ಈ ಚಪ್ಪಲಿಗಳು ಹೇಳ್ತಾ ಇದ್ದಾವೆ, ರಾಶಿ ರಾಶಿ ಬಟ್ಟೆಗಳು ಹೇಳ್ತಾ ಇದ್ದಾವೆ. ಸಾವಿರಾರು ಜನ ಒಂದೇ ಜಾಗದಲ್ಲಿ ಸೇರಿದ್ರಿಂದ ಅಂಥದ್ದೊಂದು ಅನಾಹುತ ಸಂಭವಿಸಿದೆ. 41 ಜನ ಮೃತಪಟ್ಟಿದ್ದರೆ ಇನ್ನೂ ಅನೇಕರು ಕೂಡ ಆಸ್ಪತ್ರೆಯಲ್ಲಿದ್ದಾರೆ, ಚಿಕಿತ್ಸೆ ಪಡಿತಾ ಇದ್ದಾರೆ, ಗಾಯಗೊಂಡಿದ್ದಾರೆ. ಸಾವು ಬದುಕಿನ ಮಧ್ಯೆಯೂ ಕೂಡ ಕೆಲವಷ್ಟು ಜನ ಹೋರಾಡ್ತಾ ಇದ್ದಾರೆ. ಅಂಥವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಶಶಿಕಲಾ ನಟರಾಜನ್. இல்லை அவங்க நான் எல்லாரையும் போய் பார்த்தேன். அவங்க சொல்கிறது அதாவது அந்த கூட்டத்துக்கு வந்தவங்கன்னு நான் ஹாஸ்பிட்டலில் பார்த்தவங்களில் ஒரு 3 பேர் மட்டும்தான் அந்த கூட்டத்துக்காக வந்திருக்காங்க. மற்றவங்க எல்லாமே அவங்கவுங்க வேலை முடிச்சுட்டு வீட்டுக்கு போகிற வழியாக, அதனால அவங்க அந்த ரூட்டில் வந்திருக்காங்க. சிலர் இந்த குழந்தைங்கள்லாம் வச்சுக்கிட்டு வந்தவங்க என்னென்னா அந்த ரோட்லேயே சைடில் நிறைய சந்துகள் இருக்குது. அதில் பார்த்தீங்கன்னா 50லேருந்து 100 வீடுகள் இருக்குது, சின்ன சின்ன வீடுகள் இருக்குது. அந்த மாதிரி இருக்கிற இடத்துல அவங்க குடியிருக்காங்க. அங்கே உள்ள ஜனங்களுக்கு என்ட்ரி அந்த ரோடு தான். அது வழியாக தான் அவங்க வெளில போகணும் வரணும். அந்த வழியாக நின்று வேடிக்கை பார்த்துருக்காங்க. அவங்க காம்பவுண்டுக்கிட்டே நின்று வேடிக்கை பார்த்துருக்காங்க. ஒரு செகண்ட் ಇದೇ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ನಟ ವಿಜಯ್. CBI ಅಥವಾ ಸ್ವತಂತ್ರವಾಗಿ ತನಿಖೆ ನಡೆಸುವಂತೆ ಮನವಿಯನ್ನು ಮಾಡಿದ್ದಾರೆ. ಇನ್ನು ಮದ್ರಾಸ್ ಹೈಕೋರ್ಟ್ನಲ್ಲಿ TVK ಅರ್ಜಿ ವಿಚಾರಣೆ ಆಗುತ್ತೆ. ಮಧ್ಯಾಹ್ನ 2:15ಕ್ಕೆ TVKಯ ಅರ್ಜಿ ವಿಚಾರಣೆ ನಡೆಯುತ್ತೆ. TVK ರ್ಯಾಲಿ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಪೊಲೀಸರಿಂದ ಲಾಠಿ ಚಾರ್ಜ್ ಆಗಿದೆ. ಒಂದು ಕಡೆ ಕಲ್ಲು ತೂರಾಟ, ಮತ್ತೊಂದು ಕಡೆ ಲಾಠಿ ಚಾರ್ಜ್ನ ಕಾರಣಕ್ಕಾಗಿ ನೂಕುನುಗ್ಗಲು ಸೃಷ್ಟಿಯಾಯಿತು. ಹೀಗಾಗಿ CBI ತನಿಖೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ನಟ ವಿಜಯ್. ನೋಡಿ, ನೆಚ್ಚಿನ ನಟನನ್ನು ನೋಡಬೇಕು ಅಂತ ಹೇಳಿ ಅಭಿಮಾನಿಗಳಿಗೆ ಆಸೆ ಇರೋದು ಸಹಜ. ಆದರೆ ಹಿಂದೆಯೂ ಕೂಡ ಹೇಗೆ ಪುಷ್ಪ ರ್ಯಾಲಿಯಲ್ಲಿ ಅಥವಾ ಪುಷ್ಪ ಸಿನಿಮಾ ನೋಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ನ ನೋಡಬೇಕು ಅಂತ ಹೇಳಿ ಅಲ್ಲಿ ಕೆಲವಷ್ಟು ಜನ ಮೃತಪಟ್ಟಿದ್ದರು. ಅಭಿಮಾನಿಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತಾಗಲ್ಲ ಕೆಲವೊಂದು ಸನ್ನಿವೇಶದಲ್ಲಿ. ಇಲ್ಲಿ ಕೂಡ ಹಾಗೆ ತಮ್ಮ ನೆಚ್ಚಿನ ನಟ ವಿಜಯ್ ನೋಡಬೇಕು ಅಂತ ಹೇಳಿ ಆ ರ್ಯಾಲಿಯಲ್ಲಿ TVK ರ್ಯಾಲಿಯಲ್ಲಿ ಸೇರಿಕೊಂಡಿದ್ದರು. ಆ ಸಂದರ್ಭದಲ್ಲಿ ನೂಕುನುಗ್ಗಲು ಸೃಷ್ಟಿಯಾಯಿತು, ಕಾಲು ತುಳಿತ ಆಯಿತು. ಯಾರ ಮೇಲೆ ಯಾರು ಹತ್ತು ಹೋದ್ರೋ, ಯಾರು ನಡು ಬೀದಿಯಲ್ಲಿ ಒದ್ದಾಡ್ತಾ ಪ್ರಾಣ ಬಿಟ್ಟರೋ. ನಿಜಕ್ಕೂ ಕೂಡ ಇದು ಒಂದು ಘನಘೋರ ದುರಂತ ಸಂಭವಿಸಿದೆ. ಇಡೀ ದೇಶದಲ್ಲಿ ಅತಿ ದೊಡ್ಡ ಪ್ರಕರಣ ಈ ವರ್ಷ ಇದು.
ஏறிட்டாங்க. அவரை வச்சு அங்கே போய் மேலே ஏறிட்டாங்க.